ಸನ್ಮಾನ್ಯ ಅಧ್ಯಕ್ಷರೇ, ರಾಜಕಾರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅವರು ಜನಪರ ಹೋರಾಟಗಳನ್ನ ಮಾಡಿಕೊಂಡೇ ಅವರು ಇಡೀ ರಾಜಕೀಯದಲ್ಲಿ ಈ ಮಟ್ಟಕ್ಕೆ ಅವರು ಬಂದಿದ್ದಾರೆ. ಏನೇ ಇದ್ರೂ ಕೂಡ ಒಂದು ಪ್ರತಿಪಕ್ಷವಾಗಿದ್ದು ಹೋರಾಟಗಳು ಮಾಡಿ ಮುಖ್ಯಮಂತ್ರಿಗಳಾಗಿ ಎಲ್ಲಿ ಕೂಡ ನನಗಿರುವಂತ ಒಂದು ಅನುಭವದಲ್ಲಿ ಕೆಲವೊಂದು ಕೇಸ್ಗಳಲ್ಲಿ ಒಂದು ಮೈನಿಂಗ್ ಪ್ರಕರಣ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ರಾಜ್ಯ ಸರ್ಕಾರ ಮಾಡಿರೋ ಪ್ರಕರಣಗಳಲ್ಲಿ ಕೂಡ ಅಧಿಕಾರಿಗಳು ನನಗೆ ಹೇಳಿರುವಂತ ಮಾತು ಏನು ಅಂತಂದ್ರೆ, ಎಲ್ಲಿ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾನೂನು ಪ್ರಕಾರ ತಪ್ಪಿದ್ರೆ ನೀವು ಕ್ರಮ ಕೈಗೊಳ್ಳಿ, ರಾಜಕೀಯವಾಗಿ ನಾವು ಏನೇ ಹೋರಾಟ ಮಾಡಿದ್ರು ಕೂಡ ನಿಮಗೇನು ಎವಿಡೆನ್ಸಸ್ ಇದೆ ಅದರ ಮೇಲೆ ನೀವು ಮುಂದಕ್ಕೆ ಹೋಗಿ ಅಂತ ಹೇಳಿರುವಂತದನ್ನ ಐಜಿ ಮಟ್ಟದ SIT ಅಧಿಕಾರಿಗಳು ಕೂಡ ನನ್ನ ಮುಂದೆ ಕೊಡಿಸ್ಕೊಂಡು ಹೇಳಿದ್ದು, ಅವ್ರ ಬಗ್ಗೆ ಆ ಗೌರವ ನನಗಿತ್ತು. ಇವತ್ತು ಬಳ್ಳಾರಿಯಲ್ಲಿ ನಿಮಗೆ ಜನವರಿ 1ನೇ ತಾರೀಕು ಏನಾಗಿದೆ ಅಷ್ಟು ಮಾತ್ರ ನಾನು ಹೇಳ್ತೀನಿ ಅಧ್ಯಕ್ಷರೇ. ಮಧ್ಯಾಹ್ನ 2 ಗಂಟೆಗೆ ರಾಜ್ಯಪಾಲ ವಂದನೆ ನನಗೆ ಸಂಬಂಧಪಟ್ಟು ಕಾನೂನು ವಿಚಾರದಲ್ಲಿ ಮಾತ್ರ ನಾನು ಮಾತಾಡ್ಲಿಕ್ಕೆ ನಾನು ಆ ಸಬ್ಜೆಕ್ಟಿಗೆ ಅಷ್ಟೇ ಅಲ್ಲ, ವಂದನಾ ನಿರ್ಣಯದಲ್ಲಿ ಓಕೆ ಅದೆಲ್ಲ ತಾವು ಮಾತಾಡಿದ್ದೀರಿ. ಆಯ್ತು, ಓಕೆ, ಮುಂದುವರಿಸಿ. ಮಧ್ಯಾಹ್ನ ಅಧ್ಯಕ್ಷರೇ, ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ನನ್ನ ಶ್ರೀಮತಿ ಇಬ್ಬರು ಕೂಡ ಮನೆಯಿಂದ ನಾವು ಆಚೆಗೆ ಬರೋ ಟೈಮ್ನಲ್ಲಿ ಕಾಂಪೌಂಡಿಗೆ ಬ್ಯಾನರ್ ಹಾಕಿದ್ದನ್ನ ನಾನು ನೋಡಿದೆ. ನೋಡಿ ನಾನು ನಮ್ಮ ಫಾಲೋಯರ್ಸ್ ಕರೆಸಿ ಅದನ್ನ ಕಿಚ್ಚುವಂತ ಪ್ರಯತ್ನ ಮಾಡಲಿಲ್ಲ. ನಗರದ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ದಯಮಾಡಿ ಈ ರೀತಿ ಮನೆ ಹತ್ರ ಬ್ಯಾನರ್ಗಳು ಹಾಕಿದ್ದಾರೆ, ತಾವು ಬಂದು ಅದನ್ನ ತೆರವುಗೊಳಿಸಿ ಅಂತಂದ್ರೆ ಪೊಲೀಸರೇ ಅಲ್ಲಿಗೆ ಬಂದು ಅಲ್ಲಿ ಆ ಬ್ಯಾನರ್ನ ತೆರವುಗೊಳಿಸಿ ಅಲ್ಲಿಂದ ಮತ್ತೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗ್ಬಹುದು ಅಂತ ಹೇಳ್ಬಿಟ್ಟು 2-3 ಪೊಲೀಸರನ್ನು ಕೂಡ ಅಲ್ಲಿ ಡಿಪ್ಯೂಟ್ ಮಾಡಿದ್ರಲ್ಲಿ. ಆ ನಂತರ ನಾನು ಗಂಗಾವತಿಯಿಂದ ಅಲ್ಲಿ ಒಂದು ಜಾತ್ರೆ ಇತ್ತು, ಅದು ಮುಗಿಸ್ಕೊಂಡು ವಾಪಸ್ ಬರುವಂತ ಸಂದರ್ಭದಲ್ಲಿ ನನಗೆ ಫೋನ್ ಬಂತು. ಮನೆ ಮುಂದೆ ಒಂದು 40-50 ಮಂದಿ ಬಂದು ಚೇರ್ಸ್ ಹಾಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ಟು, ಪ್ರೈವೇಟ್ ಗನ್ಮೆನ್ಗಳು ಒಂದು 4-5 ಮಂದಿ ಕುತ್ಕೊಂಡ್ಬಿಟ್ಟು MLA ಫಾಲೋವರ್ಸ್ ಬ್ಯಾನರ್ಗಳನ್ನ ಮತ್ತೆ ಹಾಕಿಸ್ತಾ ಇದ್ದಾರೆ ಅಲ್ಲಿ ಅಂತ ಹೇಳಿ ಫೋನ್ ಬಂತು ಅಧ್ಯಕ್ಷರೇ. ಆ ಸಮಯದಲ್ಲಿ ಮತ್ತೆ ನಾನು ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ಗೆ ನಾನು ಮತ್ತೆ ಫೋನ್ ಮಾಡಿದೆ. ನೀವು ಮಧ್ಯಾಹ್ನ ತೆರವುಗೊಳಿಸಿದಿರಿ, ಮತ್ತೆ ಬಂದು ಒಂದು 40-50 ಮಂದಿ ಗುಂಪು ಬಂದು ಮನೆ ಮುಂದೆನೆ ಚೇರ್ಸ್ ಹಾಕೊಂಡು ಕೂತ್ಕೊಂಡು ಅಲ್ಲಿ ಬ್ಯಾನರ್ಸ್ ಹಾಕ್ತಾ ಇದ್ದಾರೆ, ಸ್ವಲ್ಪ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಮತ್ತೆ ಪೊಲೀಸರಿಗೆ ಫೋನ್ ಮಾಡಿದೆ. ಯಾಕಂದ್ರೆ ಮೊಬೈಲು, ಫೋನು, ರೆಕಾರ್ಡ್ ಪೊಲೀಸರಿಗೆ ನಾನು ಫೋನ್ ಮಾಡಿದ್ದು ಎಲ್ಲವೂ ಕೂಡ ರೆಕಾರ್ಡ್ ಇರುತ್ತೆ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಪೊಲೀಸರು ಬಹಳ ಈಸಿಯಾಗಿ ತಗೊಂಡ್ರು. ಮೋಸ್ಟ್ಲಿ ಅವ್ರೇಂದ್ರೆ ಒಂದು 40-50 ಮಂದಿ ಇದ್ದಾರೆ, ಹೋಗಿ ನಾವು ಬ್ಯಾನರ್ಸ್ ತೆಗಿಸಿ ಅಲ್ಲಿರೋರ್ನ ಮತ್ತೆ ವಾಪಸ್ ಕಳಿಸಬಹುದು ಅಂತ ಹೇಳಿ ಅನ್ಕೊಂಡಿದ್ದಾರೆ. ಅಲ್ಲಿ ಸ್ವಲ್ಪ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರ್ಬೇಕು. ಪೊಲೀಸರು ಈ ಮಟ್ಟಕ್ಕೆ ಅವರು ಏನು ಬಂದಿದ್ದಾರೋ ಪ್ರೀ ಪ್ಲಾನ್ಡ್ ಆಗಿ ಮಧ್ಯಾಹ್ನ 2 ಗಂಟೆಗೆ ಬ್ಯಾನರ್ ತೆಗೆದಿದ್ದ ಕಾರಣ ಸಾಯಂಕಾಲ 6 ಗಂಟೆಗೆ ಮತ್ತೆ ಅವ್ರ ಮನೆಗೆ ಹೋಗಿ ಬ್ಯಾನರ್ಸ್ ಹಾಕೋಣ, ಅವ್ರು ಮತ್ತೆ ಏನಾದ್ರು ವಿರೋಧ ಮಾಡಿದ್ರೆ ಅವ್ರನ್ನ ಹೇಗಾದ್ರೂ ಮಾಡಿ ಅಟ್ಯಾಕ್ ಮಾಡಬೇಕು ಅನ್ನೋಂಥ ಲೆಕ್ಕದಲ್ಲಿ ನಮ್ಮ ಮನೆ ಎದುರುಗಡೆ 2 ಹೊಸ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅದ್ರ ಮೇಲೆ ಸುಮಾರು ಕಲ್ಲುಗಳನ್ನ ಎಲ್ಲದನ್ನ ಪ್ರೀ ಪ್ಲಾನ್ಡ್ ಆಗಿ ಎಲ್ಲ ಮಾಡ್ಕೊಂಡಿದ್ರು, ನಮ್ಗೆ ಗೊತ್ತಾಗ್ಲಿಲ್ಲ ಅದು. ಆ ಫೋನ್ ಬಂದ ತಕ್ಷಣ ನಾನು ಪೊಲೀಸರಿಗೂ ಫೋನ್ ಮಾಡಿದೆ, ತಕ್ಷಣ ಶ್ರೀರಾಮುಲು ಅವ್ರಿಗೂ ನಾನು ಫೋನ್ ಮಾಡಿದೆ. ಶ್ರೀರಾಮುಲು ಮನೆ ಮುಂದೆ ಬಂದೆಲ್ಲ ಕುಂತಿದ್ದಾರೆ, ಮನೆಯಲ್ಲಿ ನಾನು ವೈಫ್ ಕೂಡ ಯಾರೂ ಇಲ್ಲ, ಮನೆಯಲ್ಲಿ ಮಗ ಒಬ್ಬನೇ ಇದ್ದಾನೆ, ದಯಮಾಡಿ ನೀನು ಸ್ವಲ್ಪ ಅಲ್ಲಿಗೆ ಹೋಗ್ಬಿಟ್ಟು ಏನಾಗ್ತಾ ಇದೆ ನೋಡು, ಪೊಲೀಸರು ಕೂಡ ನಾನು ಹೇಳಿದ್ದೀನಿ ಅಂತ ನಾನು ಹೇಳಿದೆ. ಅಲ್ಲಿಗೆ ಅಷ್ಟೊತ್ತಿಗೆ ಶ್ರೀರಾಮುಲು ಕೂಡ ಜನರಲ್ ಆಗಿ ಯಾವಾಗ ಅವರು ಗುಂಪು ಬಂದಿದ್ರು, ಸಹಜವಾಗಿ ಶ್ರೀರಾಮುಲು ಅವ್ರ ಜೊತೆಯಲ್ಲೂ ಕೂಡ ಒಂದು 50-100 ಮಂದಿ ಅಲ್ಲಿಗೆ ಬಂದ್ರು. ಬಂದು ಶ್ರೀರಾಮುಲು ಅವ್ರ ಹತ್ರ ಮಾತಾಡುವಂತ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಕುಡಿದಿದ್ರು. ಅವ್ರ ಫಾಲೋವರ್ಸ್ ಹೆಸರನ್ನು ಕೂಡ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ, ಯಾಕಂದ್ರೆ ಚಿಲ್ಲರೆ ರೌಡಿಗಳು, ಅವ್ರ ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ಶ್ರೀರಾಮುಲು ಅವರು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದಾರೆ, ಏನಂತ ಹೇಳಿ, ದಯಮಾಡಿ ಇಲ್ಲಿಂದ ನೀವು ಖಾಲಿ ಮಾಡ್ಕೊಂಡು ಹೋಗ್ರಿ, ಮನೆ ಮುಂದೆ ಬಂದು ಈ ರೀತಿ ಬ್ಯಾನರ್ಗಳು ಹಾಕಿ ಗಲಾಟೆ ಮಾಡೋದು ಸೂಕ್ತ ಅಲ್ಲ, ಅದೇ ನಿಮ್ಮ ಮನೆಗಳಿಗೆ ಬಂದ್ರೆ ಚೆನ್ನಾಗಿರಲ್ಲ, ಫಸ್ಟ್ ಇಲ್ಲಿಂದ ಹೋಗ್ರಿ ಅಂದ್ರೆ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಕೂಡ ಅಲ್ಲೇ ಇದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಆ ಸಮಯಕ್ಕೆ ನಾನು ಅಲ್ಲಿಂದ ಕರೆಕ್ಟ್ ಆಗಿ ನಾನು ನನ್ನ ವೈಫ್ ಇಬ್ಬರು ಕೂಡ ಕಾರಲ್ಲಿ ಬಂದು ಅಲ್ಲಿ ಇಳಿದಿದ್ದೀವಿ. ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಕ್ರೌಡ್ ಅಂದ್ರೆ ಒಂದು 200-300 ಮಂದಿ ಕ್ರೌಡ್ ಸೇರ್ಕೊಂಡಿದ್ದಾರೆ, ತಳ್ಳಾಟ ಕೂಗಾಟ ಅಂತ ಗಲಾಟೆ ಮಾಡ್ತಾ ಇದ್ರು. ಶ್ರೀರಾಮುಲು ಹೇಳಿದಾಗ ಇಮಿಡಿಯೇಟ್ ಆಗಿ ಅಲ್ಲಿ ಅವನೊಬ್ಬನು ಮಾತಾಡ್ತಾನೆ, ಇವನೇನ್ ದೊಡ್ಡ ಬ್ಯಾಡ್ ಲೀಡರ್ ಏನಿಲ್ಲ, ಫಸ್ಟ್ ಇವನ್ನ ಹಾಕ್ರು ಅನ್ನೋದನ್ನ ಆ ವಿಡಿಯೋ ಕೂಡ ನಾವು ಮೀಡಿಯಾಗೆ ರಿಲೀಸ್ ಮಾಡಿದೀವಿ.
ಶ್ರೀರಾಮುಲು ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಶ್ರೀರಾಮುಲು ಕೈಯಲ್ಲಿ ಗನ್ ಇಲ್ಲ, ಶ್ರೀರಾಮುಲು ಗನ್ಮ್ಯಾನ್ಗಳನ್ನ ಕರ್ಕೊಂಡು ಹೋಗಿಲ್ಲ. ಹೋಗಿ ಅವನಿಗೆ ಹೇಳ್ತಾ ಇದ್ದಾನೆ, ಇಲ್ಲಿಂದ ನೀನು ಎದ್ದೋಗು ಅಂತ ಇದ್ರು ಕೂಡ ನೀನೇ ಅವನು ಹೇಳೋದಕ್ಕೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಶ್ರೀರಾಮುಲು ಅವನೇನು ದೊಡ್ಡ ಲೀಡರ್ ಏನೋ ಅವ್ನು ಹಾಕರು ಅಂತ ಹೇಳಿ ಆ ವಿಡಿಯೋ ಕೂಡ ನಾನು ಮೀಡಿಯಾದಲ್ಲಿ ರಿಲೀಸ್ ಮಾಡಿದ್ದೇನೆ ಅಧ್ಯಕ್ಷರೇ. ತಕ್ಷಣ ಅಲ್ಲಿ ಶ್ರೀರಾಮುಲು ಹೋಗಿ ನಾ ಮಾತಾಡ್ತಾ ಇದ್ದಾನೆ, ಇಮಿಡಿಯೇಟ್ ಆಗಿ ರೇಸ್ ಆಗಿಬಿಟ್ಟು ಗನ್ಗಳನ್ನ ಗಾಳಿಯಲ್ಲಿ ದೀಪಾವಳಿ ಯಾವ ರೀತಿ ಇರುತ್ತೇನೋ ಆ ರೀತಿ ಪಟ್ಟ ಹಾರಿಸುವಂಥದ್ದು. ನಾನು ಅಲ್ಲಿ ಏನು ಒಂದು 10 ಅಡಿದಲ್ಲಿ ಇದ್ದೇನೆ. ಯಾವಾಗ ಕಾರ್ ಸ್ಟಾಪ್ ಆಯ್ತು, ಜನಾರ್ದನ್ ರೆಡ್ಡಿ ಬಂದ ಅಂತ ಹೇಳಿ ಕೂಗಿದ್ರೆ ನಾನು ನಮ್ಮ ಫಾಲೋಯರ್ಸ್ ಅಥವಾ ಶ್ರೀರಾಮುಲಿಗೆ ಬೇಕಾಗಿದ್ದವರು ನಾನು ಬಂದೆ ಅಂತ ಹೇಳಿ ಶ್ರೀರಾಮುಲಿಗೆ ಏನಾದ್ರು ಹೇಳಲಿಕ್ಕೆ ಕೇಳಿದ್ರೇನು ಅಂತ ಅನ್ಕೊಂಡೆ. ಇಮಿಡಿಯೇಟ್ ಆಗಿ ಫೈರಿಂಗ್ ನಮ್ಮ ಮೇಲೆ, ಆಫೀಸ್ ಮೇಲೆ, ಅದು ಕಂಪ್ಲೀಟ್ ಮನೆ ಡೈರೆಕ್ಷನ್ ಅಲ್ಲಿ ನನ್ನ ಮೇಲೆ ಫೈರ್ ಮಾಡ್ತಾನೆ ಇದ್ದಾರೆ. ಸುಮಾರು ನಾನು 3 ಬುಲೆಟ್ಗಳನ್ನ ನಾನು ಮೀಡಿಯಾಗೆ ನಾನು ತೋರಿಸಿದೆ. ಬಾಂಬ್ ಸ್ಕ್ವಾಡ್ ಮತ್ತು ಈ ಫೋರೆನ್ಸಿಕ್ ಅವರೆಲ್ಲ ನಮ್ಮ ಮನೆಗೆಲ್ಲ ಬಂದು ನಮ್ಮ ಮನೆ ಕಾಂಪೌಂಡ್ ಒಳಗಡೆಯಿಂದ ಆಫೀಸ್ ಗ್ಲಾಸ್ಗಳು ಮುರೆ ಬಿಡ್ತಿದ್ದು, ಮನೆ ಮೇಲೆ ಬಿದ್ದ ಪೆಟ್ರೋಲ್ ಬಾಂಬ್ಸ್, ಪೆಟ್ರೋಲ್ ಬಾಟಿಲ್ಸ್, ಬಿಯರ್ ಬಾಟಿಲ್ಸ್ ಅವೆಲ್ಲ ಕೂಡ ಅವರು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಧ್ಯಕ್ಷರೇ. ಇದು 7:07 ಆಯ್ತು ಈ ಘಟನೆ. 7 to 7:30 ಆಯ್ತು. ಆ ಸಮಯಕ್ಕೆ ಯಾವಾಗ ಅಲ್ಲಿ ಫೈರಿಂಗ್ ಎಲ್ಲ ಆಗಿ ಗಲಾಟೆ ಆಗಿ ನಾನು ಮೀಡಿಯಾದಲ್ಲಿ ಮಾತಾಡೋದ್ರೊಳಗಡೆ SP ಮತ್ತು IG ಇಬ್ಬರು ಸ್ಥಳಕ್ಕೆ ಬಂದರು. ವಾಸ್ತವ ಹೇಳ್ಬೇಕಂದ್ರೆ SP IG ಬಂದಿಲ್ಲ ಅಂತಂದ್ರೆ ಅಲ್ಲಿ ಏನ್ ಅನಾಹುತ ಆಗ್ತಾ ಇತ್ತು, ಎಷ್ಟು ಮಂದಿ ಪ್ರಾಣಗಳು ಕಳ್ಕೋಬೇಕಾಗಿತ್ತು ಗೊತ್ತಿಲ್ಲ. ಬಟ್ ಭಗವಂತ ದೊಡ್ಡವನಂತಂದ್ರೆ SP IG ಇಬ್ಬರು ತಕ್ಷಣ ನಮ್ಮ ಮನೆ ಕಾಂಪೌಂಡ್ ಒಳಗಡೆ, ಯಾಕಂದ್ರೆ ನನ್ನ ಅಲ್ಲಿರುವಂತ 5-6 ಮಂದಿ ಪೊಲೀಸರೇ ಪಾಪ ಆ ಫೈರಿಂಗ್ ಆಗೋ ಟೈಮ್ನಲ್ಲಿ ಕಂಪ್ಲೀಟ್ ನಾನು ಹೀಗೆ ಇಟ್ಕೊಂಡ್ಬಿಟ್ಟು ನಮ್ಮ ಫಾಲೋವರ್ಸ್ ಸಮೇತ ನನ್ನ ಮನೆ ಒಳಗಡೆ ಪೂರ್ತಿ ತಗೊಂಡೋಗ್ಬಿಟ್ರು. ಅಷ್ಟೊತ್ತಿಗೆ SP IG ಇಬ್ಬರು ಕೂಡ, ಅದು ಎಲ್ಲ ವಿಡಿಯೋಗಳಿದೆ, ಪ್ರತಿ ಒಂದು ವಿಡಿಯೋ ಇದೆ ಅಧ್ಯಕ್ಷರೇ ನಿಮಗೆ. ಇಲ್ಲಿ ಯಾವುದು ಕೂಡ ನಾನು ಏನ್ ಮಾತಾಡ್ತಾ ಇದ್ದೇನೆ ಕ್ಷಣಕ್ಕೂ ಕೂಡ ವಿಡಿಯೋ ರೆಕಾರ್ಡಿಂಗ್ಗಳೆಲ್ಲ ಕೂಡ ಆಗಿರುವಂತದ್ದು. SP IG ಅಲ್ಲಿಗೆ ಬಂದ್ಬಿಟ್ಟು ಅಷ್ಟೊತ್ತಿಗೆ ಏನಾಯ್ತು, ನಮ್ಮ ಕಡೆಯಿಂದ ಕೂಡ 4-5 ಸಾವಿರ ಜನ ಸಿಟಿಯಲ್ಲಿ ಟಿವಿಗಳಲ್ಲಿ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಜನ ಬಂದ್ರು. SP IG ನನ್ನ ಹತ್ರ ಶ್ರೀರಾಮುಲು ನಾನು ಇಬ್ಬರು ನಿಂತ್ಕೊಂಡಿದ್ದೀವಿ, ನಮ್ಮನ್ನ ರಿಕ್ವೆಸ್ಟ್ ಮಾಡಿದ್ರು. ಅವರೆಲ್ಲ ಬಂದು ಕುಡಿದೇನೋ ಫೈರಿಂಗ್ ಆಗಿದೆ, ಏನಾಗಿದೆ, ದಯಮಾಡಿ ನೀವೇನು ಶಾಂತಿ ಭಂಗ ಮಾಡ್ಕೊಳ್ಳೋದು ಬೇಡ, ನಿಮಗೇನು ದೇವ್ರ ದಯದಿಂದ ಏನೂ ಆಗ್ಲಿಲ್ಲ ರೆಡ್ಡಿ ಅವರೇ, ನೀವು ಮನೆಯಲ್ಲಿ ಎತ್ಕೊಂಡ್ಬಿಟ್ಟು ದಯಮಾಡಿ ನಾವೇನಿದೆ ನಾವು ಪೊಲೀಸರು ನೋಡ್ಕೊಂತೀವಿ ಅಂತ ಹೇಳಿ IG SP ಇಬ್ಬರು ಹೇಳ್ತಾ ಇದ್ದಾರೆ. ಇಲ್ಲಿ ಅನ್ಯಾಯ ಆಗಿದ್ದೇನು ಅಂತಂದ್ರೆ ಅಧ್ಯಕ್ಷರೇ, ಅಂದ್ರೆ ಮುಖ್ಯಮಂತ್ರಿಗಳಿಗೆ ಅವರು ಬಿಜಿ ಇರ್ತಾರೆ, ರಿಪೋರ್ಟ್ಸ್ ಏನ್ ಬಂದಿರುತ್ತೋ ಗೊತ್ತಿಲ್ಲ. ಅದೇನೋ SP ಅವರು ಸ್ವಲ್ಪ ಬೈತಾ, ಅದೇನೇ ಇರಲಿ, ಬಟ್ ಇಬ್ಬರು ಅಧಿಕಾರಿಗಳು ಬಂದಿದ್ರು. ಅವ್ರು ಬಂದಿದ್ದಕ್ಕೆ ಅಲ್ಲಿ ಒಂದಿಷ್ಟು ಸೇಫ್ಟಿ ಆಗಿ ಅಲ್ಲಿ ಏನಾಯ್ತು ಅಂದ್ರೆ SP ನ ಸಸ್ಪೆಂಡ್ ಮಾಡಿಬಿಟ್ಟು ಟ್ರಾನ್ಸ್ಫರ್ ಮಾಡಿದ್ರು, IG ನ ಟ್ರಾನ್ಸ್ಫರ್ ಮಾಡಿದ್ರು. ಆದ್ರೆ ಅಧ್ಯಕ್ಷೆ MLA ನ SP ಸರ್ಕಲ್ ಅಂತ ಬರುತ್ತೆ. ಅಂದ್ರೆ ಹಿಂದೆ ಅದನ್ನ ವಾಲ್ಮೀಕಿ ವೃತ್ತ ಅಂತ 25 ವರ್ಷಗಳ ಹಿಂದೆ ನಾವು ಮಾಡಿರುವಂತದ್ದು. ಅಲ್ಲಿಂದ ಇವಾಗ ನಮ್ಮ ಪ್ರತಿಪಕ್ಷ ನಾಯಕರು ಹೇಳಿದಾಗೆ ನಮ್ಮ ಮನೆಗೆ 1 ಕಿಲೋಮೀಟರ್ ಆಗುತ್ತೆ. MLA ಅಲ್ಲಿಗೆ ಬಂದಿದ್ದಾನೆ. ಒಬ್ಬ DSP, ಒಬ್ಬ ASP ಆಗಿರ್ಬೋದು, ಯಾರೇ ಆದ್ರೂ ಕೂಡ MLA ನ ಅಲ್ಲಿಂದ ತಕ್ಷಣ ನೀನು ಮನೆಗೆ ಹೋಗು, ಅಲ್ಲಿ SP IG ಜನಾರ್ದನ್ ರೆಡ್ಡಿ ಮನೆ ಹತ್ರ ಇದ್ದಾರೆ. ಜನ ಎಲ್ಲ ಕೂಡ ಕಂಪ್ಲೀಟ್ ಫೈರಿಂಗ್ 7:15 7:07 ನಡುವೆ ಫೈರಿಂಗ್ ಮುಗ್ದೋಗಿದೆ. ನೀನ್ ಮತ್ತೆ ಅನಾವಶ್ಯಕವಾಗಿ ಅವ್ರ ಮನೆ ಹತ್ರ ಹೋಗಿ ಜಗಳ ಇನ್ನೂ ಸೀರಿಯಸ್ ಆಗುತ್ತೆ ಅಂತ ಹೇಳ್ಬಿಟ್ಟು MLA ನ ಗಾಡಿಯಲ್ಲಿ ಹತ್ತಿಸ್ಕೊಂಡ್ಬಿಟ್ಟು ಹೋಗಿ ಅವನ ಮನೆಯಲ್ಲಿ ಬಿಟ್ಬಿಟ್ಟಿದ್ರೆ ಯಾವ ಅನಾಹುತ ಕೂಡ ಆಗ್ತಾ ಇದ್ದಿಲ್ಲ. ಇಲ್ಲೇನಾಯ್ತು, MLA ಕೂಡ ಪಾಪ ಏನೇನು ತಕೊಂಡಿದ್ದೋ ಗೊತ್ತಿಲ್ಲ, ನಾನು ಮಾರನೇ ದಿನ ಬ್ಲಡ್ ಟೆಸ್ಟ್ ಮಾಡಿಸಿದೆ ಅಂತ ಹೇಳಿದ್ದೆ. ನಾನು ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡಿದ್ದೆ. ನಾನು ಬಹಳ ಆವೇಶದಲ್ಲಿ ಸುಮಾರು ತಾನೇ ಮಾತಾಡಿರೋ ವಿಡಿಯೋಗಳಲ್ಲೇ 5,000 ಜನಗಳ ಜೊತೆ ನಾನು ಇಲ್ಲಿಗೆ ಬಂದಿದ್ದೀನಿ, ನಾನು ಅವನ ಮನೆ 5 ನಿಮಿಷದಲ್ಲಿ ಸುಟ್ಬಿಡ್ತೀನಿ, ನಾನು ತಾಳ್ಮೆ ಕಡ್ಕೊಂಡ್ರೆ ಬಳ್ಳಾರಿನೇ ಭಸ್ಮ ಮಾಡಿಬಿಡ್ತೀನಿ ಅಂತೇಳಿ ಮಾತಾಡ್ದ. ಆ ಮಾತುಗಳು ಯಾವಾಗ ಮಾತಾಡ್ದ ಅಂತಂದ್ರೆ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಗುಂಡಿಗೆ ಬಲಿ ಆದ್ಮೇಲೆ ಕರೆಕ್ಟ್ 9 ಗಂಟೆಗೆ ನಮ್ಮ ಮನೆ ಎದುರುಗಡೆ ಬಂದಿದ್ದಾರೆ. ಅದು ಎಲ್ಲ CC ಕ್ಯಾಮೆರಾಗಳಲ್ಲಿ, ವಿಡಿಯೋಗಳಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ. 5,000 ಜನಗಳ ಜೊತೆ ದೊಡ್ಡ ರ್ಯಾಲಿ ತರ ಮನೆ ಹತ್ರ ಬಂದ್ಬಿಟ್ಟು, ಬಂದ ತಕ್ಷಣ ಮನೆ ಮೇಲೆ ಗನ್ಗಳಿಂದ ಫೈರಿಂಗ್, ಬಾಟಿಲ್ಗಳು ಪಟ 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 ಬಾಟಿಲ್ಸ್ ಬಿಲ್ಡಿಂಗ್ಗಳ ಮೇಲೆ, ಗ್ಲಾಸ್ಗಳ ಮೇಲೆ ಬೀಳ್ತಾನೆ ಇದೆ. ಪ್ರೈವೇಟ್ ಗನ್ಮೆನ್ಗಳು ಫೈರಿಂಗ್ ಗಳು ಮಾಡ್ತಾ ಇದ್ದಾರೆ. ನೂರಾರು ವಿಡಿಯೋಗಳು ಅದೆಲ್ಲ ಇವತ್ತು ಮೀಡಿಯಾದಲ್ಲೆಲ್ಲ ಕೂಡ ಬಂದಿರುವಂತದ್ದು. ಆ ಸಮಯದಲ್ಲಿ ಏನಾಗಿದೆ ಅಂತಂದ್ರೆ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅಂತ ಹೇಳ್ಬಿಟ್ಟು ಅವನು ಬಾಟ್ಲಿಲ್ ತಗೊಂಡು ನಮ್ಮ ಮನೆ ಮೇಲೆ ಹಾಕೋ ವಿಡಿಯೋಗಳು ರೆಕಾರ್ಡ್ ಆಗಿದೆ. ಆ ಹುಡುಗ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡ್ತಾರೆ.
ಆ ಲಾಠಿ ಚಾರ್ಜ್ ಮಾಡೋ ಸಮಯದಲ್ಲಿ ಅವನು ಆ ಲಾಠಿ ಏಟಿಗೆ ತಡ್ಕೊಳ್ಳಾರ್ದೇನೆ ಅವ್ನು ಹಿಂದೆ ತಿರುಗಿ ಹಿಂಗೆ ಓಡ್ತಾ ಇರ್ತಾನೆ. ಅವ್ನು ಕರೆಕ್ಟ್ ಬೆನ್ ಹಿಂದೆನೆ ಆ ಪ್ರೈವೇಟ್ ಗನ್ಮ್ಯಾನ್, ಯಾಕಂದ್ರೆ ಮಿಸ್ಫೈರ್ ಅನ್ನೋದು ಡಿಫ್ರೆಂಟ್. ಮಿಸ್ಫೈರ್ ಅನ್ನೋದಾಗ್ಲಿ ಅಥವಾ ನನ್ನ ಪ್ರಾಣ ರಕ್ಷಣೆಗೆ ಯಾರಾದ್ರೂ ನನ್ನ ಮೇಲೆ ಹೀಗೆ ವಾಪಸ್ ಎದುರುಗಡೆ ಬಂದ್ರೆ ನಾನು ಫೈರಿಂಗ್ ಮಾಡೋದು ಡಿಫ್ರೆಂಟ್. ಆದ್ರೆ ಒಬ್ಬ 26 ವರ್ಷ ಯುವಕ ಅವನು ವಾಪಸ್ ಹಿಂಗೆ ಓಡೋಗ್ತಾ ಇದ್ರೆ ಅವನ್ ಬೆನ್ ಹಿಂದೆನೆ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಅವನು ಫೈರ್ ಮಾಡಿ ಅಲ್ಲೇ ಸ್ಪಾಟ್ ಅಲ್ಲೇ ಡೆತ್ ಆಗಿದ್ದಾನೆ. MLA ಅಲ್ಲೇ ನಿಂತಿದ್ದಾನೆ, ಪೊಲೀಸರು ಅಲ್ಲೇ ಇದ್ದಾರೆ, ಸಿಟಿ DSP ಅಲ್ಲೇ ಇದ್ದಾರೆ, ಸಿಟಿ ASP ಅಲ್ಲೇ ಇದ್ದಾರೆ, ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಎಲ್ಲರ ಸಮಕ್ಷಮದಲ್ಲಿ ನನ್ನ ಆಫೀಸ್ ಮುಂದೆನೆ 10 ಅಡಿ ದೂರದಲ್ಲೇ ಒಬ್ಬ ಕಾರ್ಯಕರ್ತ ಡೆತ್ ಆಗ್ಬಿಟ್ಟ. ಡೆತ್ ಆದ ತಕ್ಷಣ ಮೀಡಿಯಾದವ್ರು ಕೇಳ್ತಾ ಇದ್ರು, ಅವರೇ ಸಾಯಿಸ್ಬಿಟ್ಟಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡೋವರೆಗೂ ನಾನು ಇಲ್ಲಿಂದ ಎದ್ದು ಹೋಗೋದೇ ಇಲ್ಲ, ನಾನು ಇಲ್ಲೇ ಕೊಡ್ತೀನಿ ಅಂತೇಳಿ ಸುಮಾರು ಸ್ಟ್ರೈಕ್ ಮಾಡಿ ಸಿಕ್ಕಾಪಟ್ಟಿ ಮೀಡಿಯಾದಲ್ಲಿ ಆ ಲ್ಯಾಂಗ್ವೇಜ್ ಏನೆಲ್ಲ ಮಾತಾಡಬೇಕು ಮಾತಾಡಿದ್ದಾನೆ. ಅದಾದ್ಮೇಲೆ ಕೂಡ ಇಷ್ಟೆಲ್ಲ ಅನಾಹುತ ಆಗ್ಲಿಕ್ಕೆ ಪೊಲೀಸ್ ವೈಫಲ್ಯ, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ನಾವು ಈ ರಾಜಕೀಯದಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಒಬ್ಬ ಮಂತ್ರಿನೇ ಶರತ್ ಚಂದ್ರ ಅಂತ IPS ಅಧಿಕಾರಿಗಳು FIR ಮಾಡಿ ಎತ್ತಿ ಬ್ಯಾನಲ್ಲಿ ಹಾಕೊಂಡು ಮಂತ್ರಿನೇ ತಗೊಂಡೋಗ್ಬಿಟ್ಟು ಸ್ಟೇಷನ್ ಅಲ್ಲಿ ಕೂಡಿಸ್ಕೊಂಡಿದ್ದ ಘಟನೆಗಳು ಹಿಂದೆ ಆಗಿತ್ತು. ಇಲ್ಲಿ MLAನ ಆ ಸರ್ಕಿಲ್ ಅಲ್ಲೇ ತಗೊಂಡ್ಬಿಟ್ಟು ಅವ್ರ ಮನೆಗೆ ಹೋಗಿ ಬಿಟ್ಟು ನಮ್ಮನ್ನ ಮನೆ ಒಳಗಡೆ ಇಟ್ಟು ಆ ಜನಗಳನ್ನ ಡಿಸ್ಪರ್ಸ್ ಮಾಡಿದ್ರೆ ಒಬ್ಬ ಅಮಾಯಕ ಸತ್ತೋಗ್ತಾ ಇದ್ದಿಲ್ಲ. ಅದು ಆ ಕಾಂಗ್ರೆಸ್ ಕಾರ್ಯಕರ್ತನೇ ಆಗಿದ್ದ ಕಾರಣ ಮಾರನೇ ದಿನಕ್ಕೆ ಓವರ್ ಆಲ್ ಆಗಿ ಇಶ್ಯೂ ಏನಾಯ್ತು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಮೀರ್ ಅವರೇ ಹೇಳಿದ್ರು ಅವರ ಪ್ರೈವೇಟ್ ಗನ್ಮ್ಯಾನ್ಗಳಿಂದಾನೇ ಆ ಕಾರ್ಯಕರ್ತ ಡೆತ್ ಆದ ಅಂತ ಹೇಳ್ಬಿಟ್ಟು. DSP ಸುಮೋಟೋ ಕೇಸ್ ಅಂತ ಫೈಲ್ ಮಾಡ್ಕೊಂಡಿದ್ರು. 1000 ಮಂದಿ ಜನಗಳ ಜೊತೆ MLA ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅಂತೇಳಿ ಸುಮೋಟೋ ಕೇಸು ರಿಜಿಸ್ಟರ್ ಆಗಿದೆ. ನಾನು ಹೇಳ್ತಾ ಇರೋದೇನಂದ್ರೆ ಈ ವಿಷಯದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ತುಂಬಾ ಗಂಭೀರವಾಗಿ ಇದನ್ನ ಟಿವಿಗಳೆಲ್ಲ ಬಂತು, ಅವ್ರನ್ನ ಬೈದಿದ್ದಾರೆ, ರೆಡ್ಡಿ ಅವ್ರ ಮನೆ ಹತ್ರ ಹೋಗಿ ಬ್ಯಾನರ್ ಕಟ್ಟೋ ಅವಶ್ಯಕತೆ ಏನಿತ್ತು ಅಂತ ಹೇಳಿ. ಅದೆಷ್ಟುವರೆಗೆ ಏನನ್ನೋದಕ್ಕಿಂತನೂ ಅವರು ಬಹಳ ಗಂಭೀರವಾಗಿ ಎಲ್ಲಿ ಕೂಡ ಏನು ಹೇಳಿಕೆಗಳು ಕೊಟ್ಟಿಲ್ಲ. ತಕ್ಷಣ SP ನ ಸಸ್ಪೆಂಡ್ ಮಾಡಿದ್ರು, ಟ್ರಾನ್ಸ್ಫರ್ ಮಾಡಿದ್ರು, IG ನ ಮಾಡಿದ್ರು, ಆಕ್ಷನ್ ತಗೊಳ್ಳೋದು ಶುರು ಆಯ್ತು. ಆದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಅಲ್ಲಿಗೆ ಬಂದ್ಬಿಟ್ಟು ಬಳ್ಳಾರಿಗೆ ಬಂದ್ಬಿಟ್ಟು ಅವ್ರ ಬಾಯಿಗೆ ಬಂದಂಗೆ ವಿ ಸ್ಟ್ಯಾಂಡ್ ವಿತ್ ಅವರ್ MLA. ಓಕೆ, ನಿಮ್ ಪಕ್ಷದ MLA ನೀವು ನಿಂತ್ಕೋಬೇಕು. ಯಾವುದಕ್ಕೆ ನಿಂತ್ಕೋಬೇಕು? ಎಂತ ಘಟನೆಗಳಿಗೆ ನೀವು ನಿಂತ್ಕೋಬೇಕು? ಇವತ್ತು ನಾವು ಬಳ್ಳಾರಿಯಲ್ಲಿ 30 ವರ್ಷ ನಾನು ರಾಜಕೀಯ ಮಾಡಿದ್ದೇನೆ. ಎಂತವ್ರ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ. ಯಾವತ್ತೂ ಕೂಡ ಪೊಲಿಟಿಕಲ್ ಫೈಟಿಂಗ್ಸ್ ಅನ್ನ ರ್ಯಾಲಿಗಳ ಮೂಲಕ, ಸ್ಟ್ರೈಕ್ಗಳ ಮೂಲಕ ಮಾಡ್ಕೊಂಡಿದ್ದೆ ವಿನಃ ಒಬ್ಬರ ಮನೆಗೆ ಇನ್ನೊಬ್ಬರು ಹೋಗಿ ದಾಳಿ ಮಾಡಿದ ಘಟನೆಗಳು ಬಳ್ಳಾರಿ ಇತಿಹಾಸದಲ್ಲೂ ಕೂಡ ಯಾವತ್ತೂ ಕೂಡ ಹಿಸ್ಟ್ರಿನಲ್ಲಿ ನಡೆದಿಲ್ಲ. ಇವತ್ತು ಒಬ್ಬ ಉಪಮುಖ್ಯಮಂತ್ರಿ ಬಂದ್ಬಿಟ್ಟು ವಿ ಸ್ಟ್ಯಾಂಡ್ ವಿತ್ ಅವರ್ MLA ಅಂತಂದ್ರು. ಓಕೆ, ಅದಕ್ಕೂ ನಾವೇನು ಯೋಚನೆ ಮಾಡಿ ಮುಂದೆನೆ ಮಾತಾಡಿದ್ದಾರೆ. ದಯಮಾಡಿ ನೋಡಿ, ನಾನು ನಿಧಾನವಾಗಿ ಎಲ್ಲ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ದಯಮಾಡಿ ಎಲ್ಲ ಎವಿಡೆಂಟ್, ಪ್ರತಿಯೊಂದು ರೆಕಾರ್ಡೆಡ್, ಪ್ರತಿಯೊಂದು ವಿಡಿಯೋಗಳಿದೆ. ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಸಂವಿಧಾನದ ಬಗ್ಗೆ ನೀವು ಮಾತಾಡುವಂತ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ನೀನೇನ್ ಮಾತಾಡ್ತಾ ಇದೀಯ? ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆ ಗಲಾಟೆ ಆದ ತಕ್ಷಣ ಮುಖ್ಯಮಂತ್ರಿಗಳೇ 1 ಅವರಲ್ಲೇ ನಾನು ನಿಮಗೊಂದು ಲೆಟರ್ ಬರೆದೆ, ಕೇಂದ್ರ ಗೃಹ ಮಂತ್ರಿಗಳಿಗೂ ಲೆಟರ್ ಬರೆದೆ, ಗವರ್ನರ್ಗೂ ಲೆಟರ್ ಬರೆದೆ, ಸೆಕ್ಯೂರಿಟಿ ಪ್ರೊವೈಡ್ ಮಾಡಿ, ಇನ್ನ ಹೆಚ್ಚಿನ ಸೆಕ್ಯೂರಿಟಿ ಅಂತ ಹೇಳಿ. ನಾನೇನು ಮಾಡಿಲ್ಲ. ಮಾಧ್ಯಮದವರು ರಾಜ್ಯದ ಮುಖ್ಯಮಂತ್ರಿಗಳನ್ನ ಸೆಕ್ಯೂರಿಟಿ ಕೇಳಿದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಿ ಅಂದ್ರೆ, ಹೋಗಿ ಇರಾನ್ನಿಂದ ತರಿಸ್ಕೊ ಅಂತ ಹೇಳ್ರಿ, ಅಮೆರಿಕದಿಂದ ತರಿಸ್ಕೊ ಅಂತ ಹೇಳ್ರಿ, ಇಲ್ಲ 100 ಮಂದಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನ ಮಡ್ಕೋ ಅಂತ ಹೇಳ್ರಿ ಅಂತೇಳಿ ಅವ್ರು ಮಾತಾಡ್ತಾ ಇರಂತಂದ್ರೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ನಿಮ್ಮ ಆ ಹುದ್ದೆಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಗೌರವನೂ ನೀವು ಕೊಟ್ಟಿಲ್ಲ. ಆ ಹುದ್ದೆಯಲ್ಲಿ ಕುತ್ಕೊಳ್ಳೋದಕ್ಕೆ ನೀವು ಯೋಗ್ಯರೋ ಅಲ್ಲೋ ಅನ್ನೋದನ್ನ ನಿಮ್ ಪಕ್ಷ ತೀರ್ಮಾನ ಮಾಡಲಿ, ಅದು ನಮ್ಗೆ ಸಂಬಂಧ ಇಲ್ಲ. ಆದ್ರೆ ಇಡೀ ರಾಜ್ಯದ ಜನರು ಅದನ್ನ ನೋಡಿದ್ದಾರೆ. ಅಧ್ಯಕ್ಷರೇ, ಇದನ್ನ ಮುಂದೆ ಬರೆದು ಇದು ಬೆಂಗಳೂರಲ್ಲಿ ಮಾತಾಡಿದ್ರು. ನೆಕ್ಸ್ಟ್ ಡೇ ಬಳ್ಳಾರಿಗೆ ಬಂದು ಆ ಕಾರ್ಯಕರ್ತರ ಮನೆಗೆ ಹೋದ್ರು, 25 ಲಕ್ಷ ಕ್ಯಾಶ್ ಕೊಟ್ರು ಅವರಿಗೆ, ಸಂತೋಷ. ಅಲ್ಲಿಂದ ಬಂದು ಇಮಿಡಿಯೇಟ್ ಆಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನ್ರಿ, ಜನಾರ್ದನ್ ರೆಡ್ಡಿ ಅವರಿಗೆ ಗುಂಡು ಇಲ್ಲಿ ಬಿದ್ದಿದ್ದೇನಾ, ಇಲ್ಲಿ ಬಿದ್ದಿದ್ದೇನಾ, ಇಲ್ಲೇನು ಹೊಟ್ಟೆ ಒಳಗಡೆ ಹೋಗಿದ್ದೇನಾ ಅಂತಂದ್ರು. ಪತ್ರಕರ್ತರ ಉಪಮುಖ್ಯಮಂತ್ರಿಗಳು ಮುಖದ ಮೇಲೇನೆ ಕೇಳಿದ್ರು, ಇಲ್ಲಿ ಬಿದ್ದಿದ್ರೆ ಜನಾರ್ದನ್ ರೆಡ್ಡಿ ಎಲ್ಲಿ ಬದುಕ್ತಾ ಇದ್ದೆ, ಹೆಂಗ್ ಮಾತಾಡ್ಲಿಕ್ಕೆ ಆಗುತ್ತೆ ಅಂದ ತಕ್ಷಣ ಅಲ್ಲಿಂದ ಪ್ರೆಸ್ ಕಾನ್ಫರೆನ್ಸ್ ಹೆಚ್ಚು ಕಡಿಮೆ ಆಗ್ಬಿಟ್ಟು ಅಲ್ಲಿಂದ ವಾಪಸ್ ಬಂದ್ರು. ಅಂದ್ರೆ ಏನ್ ವಿಷಯ ಏನಾಗ್ತಾ ಇದೆ ಅಂತಂದ್ರೆ, ನಾನು ಹೇಳ್ತಾ ಇರುವಂತದ್ದು, ಇಷ್ಟು ಘಟನೆ ಆದ್ಮೇಲೆ
ಇಷ್ಟು ಘಟನೆ ಆದ್ಮೇಲೆ ಈ ಘಟನೆಗೆ ಕಾರಣ ಆಗಿರುವಂತ ಒಬ್ಬ ಶಾಸಕ ಆಗಿರ್ಬೋದು, ಒಬ್ಬ DSP ಆಗಿರ್ಬೋದು, ಒಬ್ಬ ASP ಆಗಿರ್ಬೋದು. ನೋಡಿ, 27ನೇ ತಾರೀಕು ನಿನ್ನೆ ಇಲ್ಲ ಮೊನ್ನೆ ಒಬ್ಬ IPS ಆಫೀಸರ್ನ ಸಿಟಿ DSP ಆಗಿ ಯಾರು ಯಶ್ ಕುಮಾರ್ ಶರ್ಮಾ ಅಂತ ಹೇಳಿ ಯಾರನ್ನು ಪೋಸ್ಟ್ ಮಾಡಿದ್ದಾರೆ. ನನಗೆ ಚೀಫ್ ಮಿನಿಸ್ಟರ್ ಮೇಲೆ ಒಂದು ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಹೋರಾಟ ನೀವು CBIಗೆ ಕೊಡ್ತೀರಾ ಇಲ್ಲ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಎಂಕ್ವೈರಿ ಮಾಡ್ತೀರಾ ಇಲ್ಲ ಅನ್ನೋದು ಅದು ನೀವು ಏನ್ ಮಾಡ್ತೀರಾ ಅನ್ನೋದು ನೋಡೋಣ. ಇದು ಆಗ್ಲಿಲ್ಲ ಅಂದ್ರೂ ಕೂಡ ನಾನೇನ್ ಕಾನೂನು ಹೋರಾಟ ಇದೆ, ಕೋರ್ಟ್ಗಳಿದಾವೆ, ಅಪ್ ಟು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋರಾಟ ಮಾಡ್ತೀನಿ. ಸಾಕಷ್ಟು ಎವಿಡೆನ್ಸ್ಗಳಿದೆ, ಇದನ್ನ ನಾನೇನು ಇಲ್ಲಿಗೆ ಬಿಡೋ ಪರಿಸ್ಥಿತಿ ಇರಲ್ಲ. ಆದ್ರೂ ಕೂಡ ತಾತ್ಕಾಲಿಕವಾಗಿ ಅಟ್ಲೀಸ್ಟ್ ಬಳ್ಳಾರಿಗೆ ಈ ಹಿಂದೆ ಕೂಡ ಸನ್ಮಾನ್ಯ SM ಕೃಷ್ಣ ಅವರು ಇರ್ಬೋದು, ಬೇರೆ ಯಾವುದೇ ಮುಖ್ಯಮಂತ್ರಿಗಳು ಇರ್ಬೋದು, ಬಳ್ಳಾರಿ ಜಿಲ್ಲೆ ಅಂತಂದ್ರೇನೆ, ಬಳ್ಳಾರಿ ನಗರ ಅಂದ್ರೇನೆ ತುಂಬಾ ಹಾಟ್ ಆಗಿರುತ್ತೆ. ಒಂದು ಆಂಧ್ರದ ವಾತಾವರಣ ಅನ್ನುವಂತ ಪದಗಳು ಪದೇ ಪದೇ ಮಾಧ್ಯಮಗಳಲ್ಲಿ ಬರ್ತಾ ಇರುತ್ತೆ. ಅಲ್ಲಿ ಸ್ವಲ್ಪ ಒಳ್ಳೆ ಅಧಿಕಾರಿಗಳನ್ನ ಪೋಸ್ಟ್ ಮಾಡಬೇಕು ಅನ್ನೋದು ಇರುತ್ತೆ. ನಾನು ಮುಖ್ಯಮಂತ್ರಿಗಳು ಒಬ್ಬ ಸಿಟಿ DSPನ ಒಬ್ಬ IPS ಅಧಿಕಾರಿನೇ ಅವರು ಪೋಸ್ಟ್ ಮಾಡಿದ್ರು, ಇನ್ನೇನು ಸಿಟಿಯಲ್ಲಿ ಎಲ್ಲ ಕಂಟ್ರೋಲ್ ಆಗ್ಬಿಡುತ್ತೆ. ASP ಪೋಸ್ಟ್ ಇದೆ, ಒಬ್ಬ ASP ಪೋಸ್ಟ್ ಅಲ್ಲಿ ಒಂದು IPS ಹಾಕ್ಲಿ, SP ಬಂದಿದ್ದಾರೆ, ಸಿಟಿ DSPನೂ ಕೂಡ ಆಗ್ಬಿಟ್ರೆ ಇಡೀ ಸಿಟಿ ಇವತ್ತು ಏನಾಗ್ತಾ ಇದೆ, ಇಡೀ ರಾಜ್ಯದಲ್ಲಿ ನಡೀತಾ ಇರುವಂತದ್ದು. ಇವತ್ತು ಬಳ್ಳಾರಿಯಲ್ಲಿ ಏನೆಲ್ಲ ಪ್ರತಿ ವಾರ್ಡ್ಗಳಲ್ಲಿ ಕೂಡ ಯಂಗ್ಸ್ಟರ್ಸ್ ಎಲ್ಲರೂ ಕೂಡ ಗ್ಯಾಂಗ್ಸ್ಟರ್ಸ್ ಆಗ್ಬಿಟ್ಟಿದ್ದಾರೆ. ಅಧ್ಯಕ್ಷ, ಈ ವಾತಾವರಣ ಅಟ್ಲೀಸ್ಟ್ ಹೋಗ್ಲೆ, ಅದು MLA ತಯಾರು ಮಾಡ್ತಾ ಇದ್ದಾನ, ಇನ್ನೊಬ್ಬರು ಮಾಡ್ತಾ ಇದ್ದಾರೆ ಅನ್ನೋದು ನಾನು ಹೇಳಕ್ ಹೋಗಲ್ಲ. ನಾನು ಒಟ್ಟಿಗೆ ವಾತಾವರಣ ತುಂಬಾ ಗಂಭೀರವಾಗಿ ನಗರದಲ್ಲಿ 5,000 ಹುಡುಗರು ಯಾರು ಬಂದಿದ್ದಾರಲ್ಲ, ಎಲ್ಲರೂ ಕೂಡ ಕಂಪ್ಲೀಟ್ ಆಟೋಗಳಲ್ಲಿ ಆ ಪೆಟ್ರೋಲ್ಗಳು. ಇನ್ನ ನಾನು ಕೆಲವೊಂದು ವಿಡಿಯೋಗಳು ಬಿಡುಗಡೆ ಮಾಡಿಲ್ಲ ಅಧ್ಯಕ್ಷರೇ. ಒಂದೊಂದು ಸ್ಟೆಪ್ ಮುಂದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬ್ರಾಂದಿ ಶಾಪ್ಗಳು ಮುಂದೆ ನಿಂತ್ಕೊಂಡು 300 ಮಂದಿ 400 ಮಂದಿ ಹುಡುಗರು ಲಿಕ್ಕರ್ ಹಂಗೆ ಕುಡಿದು ಅದರಲ್ಲಿ ಪೆಟ್ರೋಲ್ ಕ್ಯಾನ್ಗಳಲ್ಲಿ ತುಂಬಿಸ್ಕೊಂಡ್ಬಿಟ್ಟು ಆಟೋಗಳಲ್ಲಿ ಹಾಕೊಂಡು ಬಂದ್ರೆ ಪೊಲೀಸರು ಆಟೋಗಳೆಲ್ಲದನ್ನು ಕೂಡ ಸೀಸ್ ಮಾಡುವಂತದ್ದು, ನೂಕುವಂತದ್ದು, ಪೊಲೀಸರ ತಪ್ಪಿಸಿ ಬಾಟಲ್ ತಗೊಂಡು ಬಂದು ನಮ್ಮ ಮನೆ ಮೇಲೆ ಆಗ್ತಾ ಇರುವಂತದ್ದು ಇವೆಲ್ಲ ನೋಡ್ತಾ ಇದ್ದೀವಿ. ನಾನೇನಂತಂದ್ರೆ ಇಲ್ಲಿ ಇದಕ್ಕೆಲ್ಲದಕ್ಕೂ ಕಾರಣ ಇಲ್ಲೀಗಲ್ ಆಗಿ ಈಜಿ ಮನಿ ಏನು ಅರ್ನ್ ಮಾಡ್ತಾ ಇದ್ದಾರೆ, ಗಾಂಜಾಗಳು, ಡ್ರಗ್ಸ್, ಮಟ್ಕ, ಕ್ಲಬ್ಗಳು, ಈ ಮೂಲಕ ಏನು ಅವ್ರಿಗೆ ಹಣ ಸಿಗ್ತಾ ಇದೆ. ಆ ಕಾರಣಕ್ಕೆ ಅದು ಮುಂದೆವರಿಬೇಕು ಅಂತಂದ್ರೆ ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬನ ಇಲ್ಲಿ ನಾವು ಅಂತ್ಯ ಮಾಡಬೇಕು ಅನ್ನುವಂತ ಒಂದು ಕಾರಣ ಇಲ್ಲಿ ಎದ್ದು ಕಾಣಿರುವಂತ ಒಂದು ವಿಷಯ. ದಯಮಾಡಿ ಮುಖ್ಯಮಂತ್ರಿಗಳನ್ನ ನಿಮ್ ಕೈ ಜೋಡಿಸಿ ನಮಸ್ಕಾರ ಮಾಡಿ ನಾನು ಕೇಳ್ಕೊಳ್ತಾ ಇದ್ದೀನಿ. ರಾಜಕೀಯವಾಗಿ ನಾನೇನ್ ಮಾಡಿದ್ದೀನಿ, ನೀವು ನಮ್ಮ ಮೇಲೆ ಏನು ಹೋರಾಟ ಮಾಡಿದ್ದೀರಿ, ಅದ್ರ ಬಗ್ಗೆ ನನ್ಗೇನು ನೋವಿಲ್ಲ. ಇದು ಹಣೆ ಬರಹ. ನಾವು ಜೈಲಿಗೆ ಹೋಗ್ಬೇಕಾಗಿತ್ತು, ಗಣಿ ಇನ್ನೊಂದು ನೀವು ಇದೆಲ್ಲ ಕೂಡ ನಮ್ಮ ಪ್ರಾಪ್ತ ಏನಿರುತ್ತೆ ಅದಾಗುತ್ತೆ. ಆದ್ರೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರುವಂತದ್ದು, ನಿಜವಾಗ್ಲೂ ಕೂಡ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅವ್ರು ಏನ್ ನಡ್ಕೊಂಡಿದ್ದಾರೆ, ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗೋದಕ್ಕೆ ಆ ಭಗವಂತ ಅವಕಾಶ ಮಾಡಿ ಕೊಡಬಾರ್ದು ಅನ್ನೋದು ಒಂದು. ನೀವು ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇನ್ನ 2.5 ವರ್ಷ ಇರಬೇಕು, ಕಾನೂನನ್ನ ಕಾಪಾಡಿ, ವಿಶೇಷವಾಗಿ ಬಳ್ಳಾರಿಯಲ್ಲಿ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಏನ್ ನಡೀತಾ ಇದೆ ಇದೆಲ್ಲದಕ್ಕೂ ಕಡಿವಾಣ ಹಾಕೋದಕ್ಕೆ ಒಳ್ಳೆ ಅಧಿಕಾರಿಗಳನ್ನ ತಾವು ನೇಮಕ ಮಾಡಿ ಆರಾಮಾಗಿ ಇಡೀ ಕರ್ನಾಟಕ ರಾಜ್ಯ ಇರುತ್ತೆ. ಇಲ್ಲ ಅಂತಂದ್ರೆ ಬಳ್ಳಾರಿಯಿಂದಾನೆ ಇನ್ನ ಮುಂದೆ ಏನೇನ್ ಘಟನೆಗಳಾಗುತ್ತೆ. ಯಾಕಂದ್ರೆ ಈ ಕ್ರಿಮಿನಲ್ ಐಡಿಯಾ ಅಂತ ಒಬ್ಬ ನಾಯಕರುಗಳು ಯಾರೇ ಆಗಿದ್ರು, ರೆಡ್ಡಿ ಅವರೇ ಅಧ್ಯಕ್ಷ ಕ್ಲೋಸ್ ಮಾಡ್ತಾ ಇದ್ದೀನಿ, ಯಾರೇ ಒಬ್ಬ ಶಾಸಕ ಆಗಿರ್ಬೋದು, ಯಾರೇ ಇರ್ಬೋದು, ಈ ತರದ್ದು ಒಂದು ಮೆಂಟಾಲಿಟಿ, ಈ ತರದ್ದು ಒಂದು ಆಕ್ಟಿವಿಟೀಸ್, ಒಂದು ಕ್ರಿಮಿನಲ್ಸ್ ನ ತಯಾರು ಮಾಡ್ಕೊಂಡ್ಬಿಟ್ಟು ಸಾವಿರಾರು ಮಂದಿನ ಹಾಕೊಂಡ್ಬಿಟ್ಟು ಯಾರ ಮನೆ ಮೇಲೆ ಆದ್ರೂ ಕೂಡ ನಾನು ಹೋಗಿ ದಾಳಿ ಮಾಡಬಹುದು ಅಂತಂದ್ರೆ ನಾನೇನಷ್ಟು ಸಣ್ಣವನ್ ನಾನೇನಲ್ಲ. ಇವತ್ತು ಬಳ್ಳಾರಿಯಲ್ಲಿ ಇವತ್ತು ನನಗೇನು ಲಕ್ಷಾಂತರ ಜನರಿದ್ದಾರೆ. ಒಂದು ಕಾಲದಲ್ಲಿ 10ರಲ್ಲಿ 9 ಸೀಟ್ ಗೆದ್ದಿರುವಂತವ್ರು ಇವತ್ತು 1 ಸೀಟ್ ಗೆದ್ದು 9 ಸೀಟ್ ಸೋತಿರ್ಬೋದು, ನಾಳೆ 10ಕ್ಕೆ 10 ಗೆಲ್ಬಹುದು. ರಾಜಕೀಯ ಇದು, ಅದೇನೇ ಬದಲಾವಣೆಗಳಾಗಿರ್ಬೋದು. ಅಧಿಕಾರ ಇರ್ಲೇ ಬಿಡ್ಲೆ ಇವತ್ತು ಶಾಂತಿ ಅನ್ನೋದು ಬೇಕು. ಬಳ್ಳಾರಿ ನಗರ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ಬೇಕು. ಬಳ್ಳಾರಿಯಿಂದ ಎಷ್ಟೋ ಕನಸುಗಳನ್ನ ಇಟ್ಕೊಂಡು, ನಾನಂತಲ್ಲ, ಅಲ್ಲಿ ಯಾರೇ ಇವಾಗ MLA ಆಗಿದ್ದಾನೆ ಅವ್ರಿಗಾದ್ರೂ ಕೂಡ ಒಂದು ಕನಸುಗಳನ್ನ ಇಟ್ಕೊಂಡು ಬಳ್ಳಾರಿನ ಯಾವ ಮಟ್ಟಕ್ಕೆ ಭಗವಂತ ಕೊಟ್ಟಿರೋ ಒಂದು ಬಂಗಾರದಂತ ಅವಕಾಶವನ್ನು ಉಪಯೋಗಿಸಿಕೊಂಡು ಅಭಿವೃದ್ಧಿ ಆಗ್ಬೇಕಾಗ್ಲೆ ಕೊಲೆಗಳು, ಮನೆಗಳ ಮೇಲೆ ದಾಳಿ ಮಾಡುವಂತದ್ದು, ಇವತ್ತು ಬಾಂಬ್ಗಳು, ಪ್ರೈವೇಟ್ ಗನ್ಗಳು, ಇವತ್ತು ನಾವು 20 ವರ್ಷದ ಹಿಂದೆ UP ಬಿಹಾರಲ್ಲಿ ಕೇಳ್ತಾ ಇದ್ದಿದ್ದು. ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಬಳ್ಳಾರಿಯಲ್ಲಿ ಇಂಥ ಒಂದು ವಿಷಯ ನಡೆದಿದೆ. ನಾನು ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ತಾವು ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದಾಗ 7 ಪ್ರಕರಣಗಳನ್ನ CBI ಕೊಟ್ಟಿದ್ದೇನೆ ಅಂತ ಹೇಳಿದ್ದೀರಿ.
ತಮಗೆ ವಿಶ್ವಾಸ ಇದ್ರೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಆಗ್ಬೇಕು ಅಂದ್ರೆ ಸಿಬಿಐ ಕೊಡಿ. ಒಂದು ವೇಳೆ ಸಿಬಿಐ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೂ ಕೂಡ, ಯಾಕಂದ್ರೆ ಅದು ಕೇಂದ್ರ ಸ್ವಾಮಿ ಸಂಸ್ಥೆ, ನಂಬಿಕೆ ಇಲ್ಲ ಅಂತಂದ್ರೆ ತಾವು ತಕ್ಷಣ ಒಂದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ಗೆ ಇದನ್ನ ಎಂಕ್ವೈರಿಗೆ ತಾವೇನಾದ್ರೂ ಕೊಟ್ಟು ತುಂಬಾ ಪಾರದರ್ಶಕವಾಗಿ ನಾನು ಇದ್ದೇನೆ ಅಂತೇಳಿ ತಾವೇನಾದ್ರೂ ತೋರಿಸಿದ್ರೆ ನನಗೆ ನಿಜವಾಗ್ಲೂ ಕೂಡ ನಾನು ಯಾವತ್ತಿಗೂ ಕೂಡ ಬಳ್ಳಾರಿ ಇಡೀ ಜಿಲ್ಲೆ ಜನರ ಪರವಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸುವಂತ ಒಂದು ಸಮಯ ಖಂಡಿತವಾಗ್ಲೂ ಕೂಡ ಬರುತ್ತೆ. ನೋಡಿ, ಒಂದು ತಿಂಗಳಾದ್ರೂ ಕೂಡ ಕೇವಲ 3 ಗನ್ಮ್ಯಾನ್ಗಳನ್ನ ಬಂಧನ ಮಾಡಿಬಿಟ್ಟು ಅಲ್ಲಿಗೆ ಕೈ ತೊಳ್ಕೊಳ್ಳುವಂತ ಒಂದು ಸ್ಥಿತಿ ಬರಬಾರ್ದು. ಯಾಕಂದ್ರೆ ಇವತ್ತು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಯಾರು ಇಟ್ಕೊಂಡಿದ್ದಾರೆ, ಅದ್ರ ಮಾಲೀಕರು ಯಾರು, ಅವ್ರನ್ನ ಇವತ್ತು ಅರೆಸ್ಟ್ ಮಾಡಬೇಕಾಗಿತ್ತು. ಇವತ್ತು ನಿಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡು ಬಂದಿರುವಂತ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಆದ್ರೂ ಕೂಡ ಆ ಕೊಲೆಗೂ ಕೂಡ ನ್ಯಾಯ ಸಿಗದೆ ಇರುವಂತ ಒಂದು ಸ್ಥಿತಿ ನಿರ್ಮಾಣ ಮಾಡೋದು ಬೇಡ. ಮುಂದೆ ಬಳ್ಳಾರಿಯಲ್ಲಿ ಇಂಥ ಘಟನೆಗಳು ಆಗದೆ ಇರುವಂತ ರೀತಿಯಲ್ಲಿ ಇಮಿಡಿಯೇಟ್ ಕಾನೂನು ಕ್ರಮಗಳನ್ನ ತಾವೇನು ಕೈಗೊಳ್ಳೋದಕ್ಕೆ ಸಾಧ್ಯತೆ ಇದೆಯೋ ದಯಮಾಡಿ ತಗೋಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ತಾವು ಕ್ರಮ ಕೈಗೊಂಡಿಲ್ಲ ಅಂದ್ರೆ ನನಗೆ ಕಾನೂನು ಹೋರಾಟ ಇದೆ. ಆದ್ರೆ ತಾವು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ನಿಷ್ಪಕ್ಷಪಾತವಾಗಿ ನೀವು ಎಲ್ಲ ಡಿಪಾರ್ಟ್ಮೆಂಟ್ ನ ಕರೆಸ್ಕೊಳ್ಳಿ, ಮುಖ್ಯಮಂತ್ರಿಗಳೇ ಎಲ್ಲ ಕೇಳಿ, ತಾವು ಪಾಯಿಂಟ್ ಟು ಪಾಯಿಂಟ್ ನೋಡಿ, ನಿಮ್ ಮನಸ್ಸಾಕ್ಷಿಗೆ ಯಾರು ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅವ್ರನ್ನ ಕ್ರಮ ನಾನು ಕೈಗೊಳ್ಳಲೇಬೇಕು ಅನ್ನೋಂತ ಒಂದು ಯೋಚನೆ ತಾವು ಮಾಡಿದ್ರೆ ಅಷ್ಟೇ ಸಾಕು.